ಇವತ್ತು ನಾನು ಈ ಸರ್ಕ್ಯುಲರ್ ಸ್ಕರ್ಟನ್ನ ಹೇಗೆ ಮೆಷರ್ಮೆಂಟ್ ಮಾಡೋದು, ಇಷ್ಟು ಮೀಟರ್ ಬಟ್ಟೆ ತಗೊಳ್ಳೋದಕ್ಕೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಇವಾಗ ನಾವು ಸ್ಕರ್ಟ್ಗೆ ಎಷ್ಟು ಫ್ಯಾಬ್ರಿಕ್ ಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಮಗೆ ಎರಡರದ್ದು ಮೆಷರ್ಮೆಂಟ್ ಬೇಕಾಗುತ್ತೆ, ವೆಸ್ಟ್ ಸರ್ಕಂಫರೆನ್ಸು ಮತ್ತು ಲೆಂತ್ ಆಫ್ ದ ಸ್ಕರ್ಟ್. ಈಗ ನಾವು ಫಸ್ಟಿಗೆ ನಾವು ರೇಡಿಯಸ್ ಆಫ್ ದ ಸ್ಕರ್ಟ್ದನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ನಮಗೆ ವೆಸ್ಟ್ ಮೆಷರ್ಮೆಂಟು 32 ಇಂಚಸ್ ಇದೆ ಮತ್ತು ಲೆಂತ್ದು ಮೆಷರ್ಮೆಂಟು 40 ಇಂಚಸ್ನ ತೊಗೊಂಡಿದ್ದೀವಿ. ಫಾರ್ಮುಲಾ ರೇಡಿಯಸ್ಗೆ ವೆಸ್ಟ್ ಡಿವೈಡ್ ಬೈ 6.28. ಈಗ 32 ಇಂಚಸ್ ಡಿವೈಡೆಡ್ ಬೈ 6.28 ನನಗೆ 5.09 ವ್ಯಾಲ್ಯೂ ಸಿಕ್ಕಿರುತ್ತೆ. 5.09 ವ್ಯಾಲ್ಯೂಗೆ ನಾನು ಲೆಂತ್ ಆಫ್ ದ ಸ್ಕರ್ಟು ಹ್ಯಾಡ್ ಮಾಡ್ಕೊಂಡಿದ್ದೀನಿ. 5.09 ಪ್ಲಸ್ ಲೆಂತ್ ಆಫ್ ದ ಸ್ಕರ್ಟ್ ನನಗೆ 40 ಸಿಕ್ಕಿದೆ. ಸೊ 40ನ ಪ್ಲಸ್ ಮಾಡಿದಾಗ ನನಗೆ 45.09 ಸಿಕ್ಕಿದೆ. ಈಗ ನಾನು 45.09ನ 4 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ನನಗೆ 180.36 ಇಂಚಸ್ ಸಿಕ್ಕಿದೆ. ನಾವು ಇದನ್ನು ನಾವು ಇಂಚಸಲ್ಲಿರೋದನ್ನು ನಾವು ಮೀಟರ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ 4.5272 ಮೀಟರ್ಸು ನಮಗೆ ಸಿಕ್ಕಿದೆ. ಹಾಗಾದರೆ ನಮಗೆ ಇವಾಗ 4.5 ಮೀಟರ್ಸ್ ನಮಗೆ 4.5 ಮೀಟರ್ಸ್ ಬಟ್ಟೆ ಬೇಕಾಗುತ್ತೆ. ಇದೇ ಥರ ನೀವು ಎಲ್ಲ ಡ್ರೆಸ್ಸಿಗೂ ಲೆಂತ್ ಮತ್ತು ವೆಸ್ಟ್ ಸರ್ಕಂಫರೆನ್ಸ್ ಮತ್ತು ಲೆಂತ್ ಆಫ್ ದ ಸ್ಕರ್ಟ್ನ ಇಟ್ಕೊಂಡು ನಾವು ಎಷ್ಟು ಮೀಟರ್ಸ್ ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು.